ಪ್ರೈಸಲ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ದಿನದಲ್ಲಿ ದೇವರಾದ ಕರ್ತನು ತನ್ನ ಸಮ್ಮುಖದಲ್ಲಿ ಆತನು ತನ್ನ ಮಹಿಮೆಯುಳ್ಳ ಜೀವಕರವಾದ ವಾಕ್ಯವನ್ನು ಕೇಳುವಂತೆ ನಮ್ಮ ಹೃದಯಗಳನ್ನು ದೇವರ ವಾಕ್ಯದ ಮೂಲಕ ನಾವು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ ದೇವರ ಆತ್ಮನು ತನ್ನ ಸ್ವರದ ಅನುಭವವನ್ನು ನಾವು ಹೊಂದಿಕೊಳ್ಳುವಂತೆ ದೇವರ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ, ದೇವರ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ, ಅದು ಮಹಿಮೆಯಿಂದಲೂ ಬಲದಿಂದಲೂ ತುಂಬಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮಹಿಮೆಯಿಂದಲೂ ಬಲದಿಂದಲೂ ತುಂಬಿದಂತೆ ಈ ವಾಕ್ಯವನ್ನು ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಡೇ ಬೈ ಡೇ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡವರಾಗಿ ದೇವರ ವಾಕ್ಯವನ್ನು ನಾವು ಅತಿಶಯವಾಗಿ ನಾವು ಪ್ರೀತಿ ಮಾಡುವುದಾದರೆ ದೇವರ ವಾಕ್ಯದಲ್ಲಿ ಇರುವಂತಹ ಎಲ್ಲ ಆ ರೆವಲೇಷನ್ ಗೂಢಾರ್ಥಗಳನ್ನು ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಆತನು ಶೇರ್ ಮಾಡ್ತಾನೆ. ಆತನು ಮುಖಾಮುಖಿಯಾಗಿ ಆತನು ಮಾತನಾಡುವ ದೇವರು. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ಆತನ ಸ್ವರವನ್ನು ಕೇಳುವುದಕ್ಕಾಗಿ ಯಾವ ರೀತಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಯಾಕಂದ್ರೆ ದೇವರ ವಾಕ್ಯ ನನಗೂ ನಿಮಗೂ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಪ್ರಿಯರೇ, ಈ ಲೋಕದಲ್ಲಿ ಎಲ್ಲ ದಿವಸಗಳಲ್ಲಿ ನಾವು ಕೆಲಸ ಕಾರ್ಯದಲ್ಲಿ ನಾವು ಇರುವಾಗ ಲೋಕದ ಈ ಸಂಗತಿಗಳು ಅನೇಕ ರೀತಿ ನಮ್ಮನ್ನು ಗಲಿಬಿಲಿಯಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ ನಾವು ದಾಟಿ ಹೋಗುವಾಗ ನಾವು ಕುಗ್ಗಿ ಹೋಗ್ತೀವಿ, ನಾವು ಬಳಲಿ ಹೋಗ್ತೀವಿ ಪ್ರಿಯರೇ. ಆದರೆ ಜೀವ ಸ್ವರೂಪನಾದ ದೇವರ ಬಳಿಗೆ ನಾವು ಬರುವಾಗ ಜೀವ ಸ್ವರೂಪನಾದ ಸ್ವರವನ್ನು, ಆತನ ನಾವು ಸ್ವರವನ್ನು ಕೇಳುವಾಗ, ನಾವು ಲೋಕದಲ್ಲಿ ಏನು ಕಷ್ಟಗಳನ್ನು ಅನುಭವಿಸಿಕೊಂಡು ನಾವು ಬಂದಿದ್ದೇವ, ಆ ಒಂದು ಸ್ವರ ನನ್ನನ್ನು ನಿನ್ನನ್ನು ಆತ್ಮದಲ್ಲಿ ಸಂತೈಸ್ತದೆ, ಆತ್ಮದಲ್ಲಿ ನನ್ನನ್ನು ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯರೇ, ಈ ಆತ್ಮದಲ್ಲಿ ನಡೆಸುವಂಥ ದೇವರ ವಾಕ್ಯ ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಭಾವವನ್ನು ಬೀರಿದೆ. ಇವತ್ತು ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೀವಿ, ದೇವರ ಸ್ವರವನ್ನು ನಾವು ಕೇಳ್ತಿದ್ದೀವಿ. ಈ ಸ್ವರದ ಅನುಭವ ಇತರಿಗೆ ನಾವು ನಮ್ಮ ಮೂಲಕ ಪ್ರಯೋಜನಕರವಾಗಿದೆಯಾ? ಪ್ರಯೋಜನ ಆಗ್ತಾ ಇದೆಯಾ? ಅಲ್ಲ, ಪ್ರಯೋಜನ ಆಗುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗ್ತಿದ್ದೇವಾ? ಅಲ್ಲ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ನಾವು ಅದನ್ನು ಬಿಡ್ತಿದ್ದೀವ? ದೇವರ ಆತ್ಮನನ್ನು ನಾವು ಮಹಿಮೆ ಪಡಿಸ್ತಿದ್ದೀವ? ದೇವರ ಆತ್ಮನ ಹೃದಯವನ್ನು ನೋವು ಪಡಿಸ್ತಿದ್ದೀವ? ಪ್ರಿಯ ದೇವ ಜನರೇ, ಒಂದು ಸತ್ಯ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ದೇವರ ವಾಕ್ಯ ಪ್ರಕಟಣೆಯಲ್ಲಿ ಏನು ಬರೆಯಲ್ಪಟ್ಟಿದೆ, ದಾನಿಯೇಲನು ಕೂಡ ಲೋಕದ ಮುಂದಿನ ದಿನದಲ್ಲಿ ನಡೀಲಿಕ್ಕೆ ಇರುವ ಎಲ್ಲ ಸಂಗತಿಗಳನ್ನು ತಿಳಿಯಪಡಿಸಿದ್ದಾನೆ. ಪ್ರವಾದಿಯಾದ ಯೆಶಾಯನು ಕೂಡ ತಿಳಿಯಪಡಿಸಿದ್ದಾನೆ. ಯೋಹಾನನನ್ನು ಕೂಡ ತಿಳಿಯಪಡಿಸಿದ್ದಾನೆ. ಪ್ರಿಯರೇ, ಪ್ರಿಯ ದೇವ ಜನರೇ, ಪೌಲನು ಕೂಡ ತನ್ನ ಮಾತಿನಲ್ಲಿ ದೇವರ ಕಾರ್ಯವನ್ನು ತಿಳಿಯಪಡಿಸಿದ್ದಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ನಾವು ಓದ್ತಾ ಇದ್ದೀವಿ. ಯಾವ ರೀತಿಯಾಗಿ ಒಂದು ಆಹಾರವಾಗಿ ನಾವು ಸೇವಿಸ್ತಾ ಇದ್ದೀವ? ಇಲ್ಲ, ಲೋಕ ಸಂಬಂಧವಾದಂಥ ಲೋಕದಲ್ಲಿರುವಂಥ ಈ ನ್ಯೂಸ್ ಪೇಪರ್ ತರ ದೇವರ ವಾಕ್ಯವನ್ನು ನಾವು ಓದ್ತಾ ಇದ್ದೀವ? ಪ್ರಿಯ ದೇವ ಜನರೇ, ನಿನ್ನ ಕರ್ತನು ದೇವಕುಮಾರನು ತಿರುಗುಂದಾವರ್ತಿ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ.
ಯಾಕಂದರೆ ಪ್ರಿಯರೇ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ಇವತ್ತು ಲೋಕದಲ್ಲಿ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ತಂದೆಯು ನನ್ನ ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಆ ಮಗನು ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಯಾರ್ಯಾರೆಂಬುದಾಗಿ ಅವರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿದ. ಇವತ್ತು ಆ ಪ್ರೀತಿ ಮನುಷ್ಯನಲ್ಲಿ ತಣ್ಣಗಾಗಿ ಹೋಗ್ತಾ ಇದೆ. ಇವತ್ತು ಆ ಪ್ರೀತಿ ಅಳಿದು ಹೋಗ್ತಾ ಇದೆ. ಇವತ್ತು ಎಲ್ಲದಲ್ಲಿ ಮನುಷ್ಯನು ತನ್ನ ಸ್ವಾರ್ಥತೆಯಿಂದ ತುಂಬಿದ್ದಾನೆ. ನಾನು 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 ಎಂಬುದಾಗಿ. ಪ್ರಿಯ ದೇವಜನರೇ, ದೇವರ ಆತ್ಮನ ಹೃದಯವನ್ನು ನಾವು ಸಂತೋಷಪಡಿಸುವವರಾಗಿರಬೇಕು. ದೇವರ ಆತ್ಮನ ಹೃದಯವನ್ನು ನಾವು ನೋವುಪಡಿಸುವಂಥವರಾಗಿರಬಾರ್ದು. ಯಾಕಂದರೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಬೆಳಗಿನ ಜಾವದಿಂದ ಸಂಜೆ ವೇಳೆ ತನಕಲೂ ನಿಮ್ಮ ಕೆಲಸ ಕಾರ್ಯದಲ್ಲಿ ಇರುವಾಗಲೂ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನೀವು ಎಲ್ಲಿ ಹೋಗುವಾಗಲೂ ಬರುವಾಗಲೂ, ಪ್ರಿಯ ದೇವಜನರೇ, ದೇವರ ಹಸ್ತ ನಿಮ್ಮನ್ನು ಯಾವ ರೀತಿಯಾಗಿ ನಿಮ್ಮನ್ನು ಕಾಪಾಡಿ ನಡೆಸ್ತಾ ಇದೆ. ಇವತ್ತಿನ ದಿನದಲ್ಲಿ ನೋಡುವಂಥ ವೇಳೆಯಲ್ಲಿ ಪ್ರಿಯ ದೇವಜನರೇ, ಕಾಶ್ಮೀರದಲ್ಲಿ ನಾವು ನಡೆದಂಥ ಘಟನೆಯನ್ನು ಒಂದು ಕ್ಷಣ ತಗೊಳ್ಳುವ. ಅವರು ಖುಷಿಯಾಗಿ ಸಂತೋಷವಾಗಿ ಗಂಡ ಹೆಂಡತಿ ಮಕ್ಕಳಾಗಿ ಒಟ್ಟಿಗೆ ಆ ಸಂತೋಷವನ್ನು ಅನುಭವಿಸ್ತಾ ಇರುವಾಗ ಒಂದು ಕ್ಷಣದಲ್ಲಿ ಅವರ ಜೀವಿತವನ್ನೇ ಸೈತಾನನು ನಾಶ ಮಾಡಿಬಿಟ್ಟ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ನಾವು ಅದನ್ನು ನೋಡ್ತೀವಿ, ಅದನ್ನು ಓದ್ತೀವಿ, ಕೇಳ್ತಾ ಇದ್ದೀವಿ. ಒಂದು ಕ್ಷಣ ಇದು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳೋಣ. ದೇವರ ಕೃಪೆ ಎಂಬ ಹಸ್ತ, ದೇವರ ಪ್ರೀತಿ ನನ್ನನ್ನು ನಿಮ್ಮನ್ನು ಯಾವ ರೀತಿಗೆ ನಡೆಸ್ತಾ ಇದೆ. ಆ ನಡೆಸಲ್ಪಡುವಂಥ ಹಸ್ತವು ಅದು ಎಷ್ಟು ಮಹಿಮೆಯಿಂದ, ಅದು ಪ್ರಭಾವದಿಂದ ನಮ್ಮನ್ನು ತುಂಬಿಸಿ ನಡೆಸ್ತಾ ಇದೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡಿ. ದೇವರ ವಾಕ್ಯವೆಂಬ ಮನ್ನ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ನಿಮ್ಮ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ ದೇವರ ಆತ್ಮನು. ಈ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡಿ ಪ್ರಿಯರೇ. ದಯಮಾಡಿ ದೇವರ ವಾಕ್ಯ, ದೇವರ ಮಾತು ಅಮೂಲ್ಯವಾದದ್ದು ಪ್ರಿಯರೇ. ಮುಂದಿನ ದಿನದಲ್ಲಿ, ಮುಂದಿನ ಕ್ಷಣದಲ್ಲಿ ನಿನಗೆ ಸಂಭವಿಸುವಂತೆ ಎಲ್ಲ ಕಷ್ಟ ಸಂಕಟ, ಅಂದರೆ ಸೈತಾನನು ತಂದು ಹಾಕುವಂತ ಎಲ್ಲ ಮೋಸಕರವಾದ ಹಾನಿಕರವಾದ ಸಂಗತಿಗಳಿಂದ ನಿನ್ನನ್ನು ಬಿಡಿಸಿ ಕಾಯುವಂಥದ್ದಾಗಿದೆ. ಇಂಥ ದೇವರ ಮಾತನ್ನು ನಿಮ್ಮ ಹೃದಯದಲ್ಲಿಟ್ಟು, ನಿಮ್ಮ ಹೃದಯ ಪೂರ್ವಕವಾಗಿ ಪರಲೋಕದ ತಂದೆಯಾದ ದೇವರನ್ನು ಆರಾಧನೆ ಮಾಡಿ, ತಂದೆಯಾದ ದೇವರಾದ ಕರ್ತನನ್ನು ನೀವು ಮಹಿಮೆ ಪಡಿಸಿ ಪ್ರಿಯರೇ. ಆತನ ಹೃದಯವನ್ನು ನೋವುಪಡಿಸಬೇಡಿ, ಅಲಕ್ಷ್ಯ ಮಾಡಬೇಡಿ. ವಾಕ್ಯವನ್ನು ನಾವು ಯಾವಾಗಲೂ ಕೇಳ್ಬೋದು. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನಿಮ್ಗೆ ಆರೋಗ್ಯ, ಬಲ, ಶಕ್ತಿ ಕೊಟ್ಟಿರುವಾಗ ಅದು ಆತನ ವಾಕ್ಯವಾಗಿದೆ ಪ್ರಿಯರೇ. ಆ ಬಲ, ಶಕ್ತಿ, ಆರೋಗ್ಯವನ್ನು ನಿಮ್ಮನ್ನು ತನ್ನ ಕೃಪೆಯಲ್ಲಿ ನಡೆಸ್ತಿರುವಂತ ಆ ವಾಕ್ಯವೆಂಬ ಆತನನ್ನು ನೀವು ಎಷ್ಟು ಗೌರವಿಸ್ತಿದ್ದೀರಿ, ಎಷ್ಟಾಗಿ ನೀವು ಮಹಿಮೆ ಪಡಿಸ್ತಿದ್ದೀರಿ, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆದರೆ ಒಂದು ಸತ್ಯ, ಒಂದು ದಿನ ದೇವರ ಸಮಕ್ಷಮದಲ್ಲಿ ಯಥಾಸ್ಥಿತಿಯಲ್ಲಿ ನಿಲ್ಲಿಕ್ಕಿದೆ ಪ್ರಿಯರೇ. ಯಥಾಸ್ಥಿತಿಯಲ್ಲಿ ನೀವು ನಿಲ್ಲಿಕ್ಕಿದ್ದೀರಾ. ಆ ಸಂದರ್ಭದಲ್ಲಿ ದೇವರ ಆತ್ಮನು ನಿಮ್ಮೊಂದಿಗೆ ಕೇಳುವಾಗ ನಿಮ್ಮಿಂದ ಏನು ಉತ್ತರ ಬರ್ಬೋದು? ಪ್ರಿಯ ದೇವಜನರೇ, ದೇವರಾದ ಕರ್ತನೇ ಉತ್ತಮವಾದ ಆ ಮಹಿಮೆಯುಳ್ಳ ತನ್ನ ವಾಕ್ಯದ ಮಾತುಗಳನ್ನು ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಆ ವಾಕ್ಯವೆಂಬ ಬೀಜವನ್ನು ಬಿತ್ತುವಂಥ ವೇಳೆಯಲ್ಲಿ ಆ ಬಿತ್ತಿದಂಥ ಹೃದಯದಲ್ಲಿ ಬಿತ್ತಿದಂಥ ವಾಕ್ಯ ನಿಮ್ಮ ಜೀವಿತದಲ್ಲಿ ಫಲ ಕೊಡುವಂಥದ್ದಾಗಿರಲಿ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ಎಲ್ಲದರಲ್ಲಿ ಅದು ಫಲವನ್ನು ಕೊಡುವಂಥದ್ದಾಗಿರಲಿ.
ಪ್ರಿಯ ದೇವಜನರೇ, ಈ ಸಮಯವನ್ನು ದಯಮಾಡಿ ಅಲಕ್ಷ್ಯ ಮಾಡಬೇಡಿ. ಈ ದಿನ, ಈ ಕ್ಷಣ ಕಳೆದು ಹೋದರೆ ತಿರುಗಿ ಆ ಕ್ಷಣ, ಈ ದಿನ ಬರ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಕಳೆದಂಥ ದಿನ ಕಳೆದು ಹೋಯಿತು, ಕಳೆದಂಥ ಕ್ಷಣ ಕಳೆದು ಹೋಯಿತು. ಅದು ದೇವರು ಕೊಟ್ಟಿರುವಂಥ ಈ ಅಮೂಲ್ಯವಾದ ಸಮಯವನ್ನು, ದೇವರು ಕೊಟ್ಟಿರುವಂತಹ ಈ ಅಮೂಲ್ಯವಾದ ಈ ಕೃಪೆಯನ್ನು ನಿಮ್ಮ ಜೀವಿತಕ್ಕೆ, ನಿಮ್ಮ ಲೈಫಿಗೆ ಅಳವಡಿಸಿಕೊಳ್ಳಿ. ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ನಂಬಿಗಸ್ತಕನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀವೆಷ್ಟು ನಂಬಿಗಸ್ತಕರಾಗಿದ್ದೀರಾ? ನಿಮ್ಮ ಕಷ್ಟ ಕಾಲದಲ್ಲಿ ನೀವು ಮೊರೆ ಇಡುವಾಗ ಆತನು ಉತ್ತರ ಕೊಡ್ತಿದ್ದಾನೆ. ರೋಗದಲ್ಲಿರುವಾಗ ಪ್ರಿಯರೇ ಸ್ವಸ್ಥತೆಯನ್ನು ಕೊಡ್ತಿದ್ದಾನೆ. ಕಷ್ಟದಲ್ಲಿರುವಾಗ ಬಿಡುಗಡೆಯನ್ನು ಕೊಡ್ತಿದ್ದಾನೆ. ನೋವಿನಲ್ಲಿರುವಾಗ ಸಂತೈಸ್ತಾ ಇದ್ದಾನೆ. ಒಂದೊಂದು ಸ್ಥಿತಿಗತಿಗಳಲ್ಲಿ ನೀವು ಬಳಲಿ ಹೋಗುವಾಗ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ತನ್ನ ಎದೆಗೆ ಅಪ್ಪಿಕೊಂಡು ಸಂತೈಸುವ ತಾಯಿಯಾಗಿ ನಿಮ್ಮನ್ನು ಸಂತೈಸ್ತಿದ್ದಾನೆ. ಪ್ರಿಯ ದೇವಜನರೇ, ದಯಮಾಡಿ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳುವುದು ಒಂದೇ. ದೇವರು ಕೊಟ್ಟಿರುವಂಥ ಈ ಅಮೂಲ್ಯ ಸಮಯವನ್ನು ಹಾಳು ಮಾಡಬೇಡಿ, ಅಲಕ್ಷ್ಯ ಮಾಡಬೇಡಿ. ಇದು ಅಮೂಲ್ಯವಾಗಿದೆ. ಇದು ನಿಮ್ಮ ಜೀವಿತ, ನಿಮ್ಮ ಕುಟುಂಬ, ನಿಮ್ಮ 4 ತಲೆಮಾರು, ನಿಮ್ಮ ಒಂದು ವಿಧೇಯತ್ವದ ಈ ಒಂದು ಕಾರ್ಯ ನಿಮ್ಮ 4 ತಲೆಮಾರನ್ನು ಆಶೀರ್ವದಿಸ್ತದೆ ಪ್ರಿಯರೇ. ಸೈತಾನನ ಬಂಧನದಿಂದ ಬಿಡುಗಡೆ ಕೊಡ್ತದೆ, ಸೈತಾನನ ಕಾರ್ಯಗಳಿಂದ ಹೊರಗೆ ತರ್ತದೆ. ಪ್ರಿಯ ದೇವಜನರೇ, ದೇವರ ಆತ್ಮನು ನಿಮ್ಮೊಂದಿಗಿದ್ದಾನೆ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಚಿರಪರಿಚಿತವಾದಂಥ ಒಂದು ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಸಂಧಿ 19ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿದೆ. ಪ್ರಿಯ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇವತ್ತು ನಾನು ನೀನು ದೇವಪುತ್ರರು ಎಂಬುದಾಗಿ. ಇವತ್ತು ಪರಲೋಕದ ಆ ಸರ್ಟಿಫಿಕೇಟ್, ಆ ಪರಲೋಕದ ಐಡೆಂಟಿಫೈ, ಪರಲೋಕದ ಅಡ್ರೆಸ್ ಇವತ್ತು ನನಗೆ ನಿಮ್ಗೆ ಕೊಡಲ್ಪಟ್ಟಿದೆ. ಈ ಲೋಕದಲ್ಲಿ ನಾನು ನೀನು ಜಾಂಡ ಊರ್ಲಿಕ್ಕಲ್ಲ ಇಲ್ಲಿ ದೇವರು ನನ್ನನ್ನು ಕರೆದದ್ದು. ಇಲ್ಲಿ ದೇವರಾದ ಕರ್ತನು ದೇವಪುತ್ರರು ಎಂಬುದಾಗಿ ಹೇಳ್ತಿರುವಂತ ವಿಷಯವನ್ನು ನಾವು ನೋಡುವುದಾದರೆ, ದೇವರ ವಾಕ್ಯವನ್ನು ನಾವು ನೋಡ್ತಾ ಇರುವುದಾದರೆ, ಈ ದೇವಪುತ್ರರ ಮಹಿಮೆ ನಿನ್ನಲ್ಲಿರುವಂತ, ನನ್ನಲ್ಲಿ, ನಿಮ್ಮಲ್ಲಿರುವಂತ ಮಹಿಮೆ ಲೋಕದ ಮಧ್ಯದಲ್ಲಿ ಅದು ಪ್ರಕಾಶಿಸಬೇಕೆಂಬುದಾಗಿ ಅದನ್ನು ಬಚ್ಚಿಡುವುದಕ್ಕೋಸ್ಕರ ಅಲ್ಲ ಪ್ರಿಯರೇ. ಇವತ್ತು ನಿನ್ನಲ್ಲಿರುವಂತ ಮಹಿಮೆ ನಿನಗೆ ಗೊತ್ತಾಗದಿದ್ರೆ, ನೀನು ದೇವಪುತ್ರನು, ದೇವರ ಮಗನು, ದೇವರ ಮಗಳು ಎಂಬುದಾಗಿ ನಿನಗೆ ಗೊತ್ತಿಲ್ಲದಿದ್ರೆ, ನಿನ್ನ ಐಡೆಂಟಿಫೈ ನಿನಗೆ ಗೊತ್ತಿಲ್ಲದಿದ್ರೆ ಈ ಲೋಕದಲ್ಲಿ ಬದುಕಿ ಪ್ರಯೋಜನ ಇಲ್ಲ. ನಿನ್ನ ಐಡೆಂಟಿಫೈ, ನಿನ್ನ ಐಡೆಂಟಿಫೈ ಪರಲೋಕವಾಗಿದೆ. ಈಗಿನ ದಿನದಲ್ಲಿ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಐಡೆಂಟಿಫೈ ಮಾಡುವಂಥದ್ದು ಆಧಾರ್ ಕಾರ್ಡ್. ಹೌದಾ? ಇದು ಪ್ರತಿ ಒಂದೊಂದಕ್ಕೆ ಈ ಆಧಾರ್ ಕಾರ್ಡ್ ಬೇಕೇ ಬೇಕು. ಯಾವುದಕ್ಕೂ ನೀವು ಎಲ್ಲಿ ಹೋಗಿ, ನೀವು ಬ್ಯಾಂಕಿಗೆ ಹೋಗಿ, ಯಾವುದೇ ನೀವು ಕೆಲಸ ಕಾರ್ಯಗಳಿಗೆ ಹೋಗಿ, ಎಲ್ಲದಕ್ಕೂ ಬೇಕು ಆಧಾರ್ ಕಾರ್ಡ್. ಅದಕ್ಕೆ ಲಿಂಕ್ ಆಗಬೇಕೆಂಬುದಾಗಿ ಇವತ್ತು ಈ ಲೋಕ ಸಂಬಂಧವಾದಂಥ ಈ ಸಂಗತಿಗಳಿಗೆ ನಾವು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದೀವಿ. ಇದನ್ನು ಲಿಂಕ್ ಆಗದೇನೆ ನನಗೆ ರೇಷನ್ ಸಿಗುವುದಿಲ್ಲ, ನನ್ನ ಬ್ಯಾಂಕಿಗೆ ಅಕೌಂಟಿಗೆ ಹಣ ಬರುವುದಿಲ್ಲ. ಹಲೋ, ಒಂದು ಈಗನು ಬಸ್ಸಲ್ಲಿ ಹೋಗುವಾಗ ಆಧಾರ್ ಕಾರ್ಡ್ ತೋರಿಸಿ, ಇವತ್ತು ಹೆಂಗಸರಿಗೆ ನಮ್ಮ ಕರ್ನಾಟಕದಲ್ಲಿ, ಹೌದಾ, ನೀನು ಯಾರೆಂಬುದಾಗಿ, ನೀನು ಕರ್ನಾಟಕದವನೇ ಎಂಬ ನಿನ್ನ ಐಡೆಂಟಿಫೈ ತೋರಿಸುವಂಥದ್ದು ಅದರ ಮೂಲಕ. ಪ್ರಿಯ ದೇವಜನರೇ,
ಈ ಲೋಕ ಸಂಬಂಧವಾದಂಥ ಈ ಸಂಗತಿಗಳಿಗೆ ಇವತ್ತು ಜನರು ಎಷ್ಟು ಆಸಕ್ತಿ ತೋರಿಸಿದ್ದಾರೆ, ಎಷ್ಟು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಒಮ್ಮೆ ಹೋಗಿ ಇನ್ನೊಮ್ಮೆ ಹೋಗಿ ಎಷ್ಟೋ ಸಾರಿ ಹೋಗಿ ಅಲ್ಲಿ ಅವರ ಕೆಲಸ ಕಾರ್ಯಗಳು ಆಗದೆ ಎಷ್ಟೋ ಸಾರಿ ಗುಣಗುಟ್ಟಿದ್ದನ್ನು ಕೂಡ ಇದೆ. ಆದರೆ ಇವತ್ತಿನ ದಿನದಲ್ಲಿ ಪರಲೋಕದ ನಿನ್ನ ಐಡೆಂಟಿಫೈ ಇಲ್ಲಿ ಈ ಲೋಕದಲ್ಲಿ ಇದೆ. ನೀನು ಈ ಲೋಕದಲ್ಲಿ ಪ್ರವಾಸಿಯಾಗಿದ್ದೀರಿ. ಪರಲೋಕದ ಐಡೆಂಟಿಫೈ ನೀನು ಈ ಲೋಕದಲ್ಲಿ ನಿನ್ನನ್ನು ದೇವರಾದ ಕರ್ತನು ಇವತ್ತು ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ಈ ಐಡೆಂಟಿಫೈ ಇವತ್ತು ಲೋಕ ನನ್ನನ್ನು ನಿಮ್ಮನ್ನು ನೋಡ್ತಾ ಇದೆಯಾ? ಇವತ್ತು ದೇವರಾದ ಕರ್ತನೆ ತನ್ನ ವಾಕ್ಯದ ಮೂಲಕ ಇಲ್ಲಿ ತಿಳಿಯಪಡಿಸಿದ್ದೇನೆ, ನಾನು ನೀನು ಯಾರಿಗೆ ಸಂಬಂಧಪಟ್ಟಿದ್ದೇವೆ ಎಂಬುದಾಗಿ. ನಾನು ನೀನು ದೇವ ಪುತ್ರರೆಂಬುದಾಗಿ ಹೇಳುವುದಾದರೆ ಪರಲೋಕದ ತಂದೆಯಾದ ದೇವರಾದ ಕರ್ತನಿಗೆ ನಾನು ನೀನು ಮಗನು ಮಗಳಾಗಿದ್ದೇವೆ. ಇವತ್ತು ಲೋಕದಲ್ಲಿ ಈ ಸೈತಾನನ ಲೋಕದ ಇದರಲ್ಲೇ ತುಂಬಿಸಿ ಹಾಕಿಬಿಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ದೇವರು ತನ್ನ ವಾಕ್ಯದ ಮೂಲಕ, ಪರಿಶುದ್ಧಾತ್ಮನು ತನ್ನ ಕೃಪೆ ಮೂಲಕ ನಿಮ್ಮ ಬಳಿಗೆ ಬಂದು ತನ್ನ ಕೃಪೆಯನ್ನು ತಿಳಿಯಪಡಿಸಿದ ಹಾಗೆ ಕೂಡ ಈ ವಾಕ್ಯವನ್ನು ಕೇಳಲಿಕ್ಕೆ ಇವತ್ತಿನ ದಿನ ಎಷ್ಟು ಜನರಿಗೂ ಕೂಡ ನೋಡುವಂಥ ವೇಳೆಯಲ್ಲಿ ಇವತ್ತು ಸಮಯ ಇಲ್ಲ. ಎಲ್ಲಿ ಕೇಳಿದ್ರು ಕೂಡ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಅದು ಇತ್ತು, ಇದು ಎಲ್ಲವನ್ನು ಮಾಡಲಿಕ್ಕೆ, ಪ್ರಿಯ ದೇವಜನರೇ, ಎಲ್ಲವನ್ನು ಮಾಡಲಿಕ್ಕೆ ಸಮಯ ಇದೆ. ಆದರೆ 10 ನಿಮಿಷ ದೇವರ ಆತ್ಮನ ಬಾಯಿಂದ ಹೊರಟಂತ ಮಾತು ನಿಮ್ಮ ಜೀವಿತವನ್ನು ಕಟ್ಟುವಂಥದ್ದು, ನಿಮ್ಮ ಜೀವಿತವನ್ನು ರೂಪಿಸುವಂತ ಈ ವಾಕ್ಯವನ್ನು ಕೇಳಲಿಕ್ಕೆ ನಿಮಗೆ ಸಮಯ ಇಲ್ಲ. ಅದನ್ನು ಕೂಡ ಸೈತಾನನು ಕದ್ದುಕೊಳ್ತಿದ್ದಾನೆ. ದಶಮ ಭಾಗ 24 ತಾಸಲ್ಲಿ ಒಂದು ಕ್ಷಣ ಕೂಡ ದೇವರಾದ ಕರ್ತನಿಗೆ ಒಂದು ಪಾಲನ್ನು ಕೊಡ್ಲಿಕ್ಕೂ 10ರಲ್ಲಿ 1 ಪಾಲು ಅದು ದೇವರ ಭಾಗವಾಗಿದೆ. ಪ್ರಿಯರೇ, ನೀವು ದುಡಿಯುವಂತ ಆದಾಯದಲ್ಲಿ ಅಲ್ಲ, ದೇವರು ನಿಮಗೆ ಆಯುಷ್ಕಾಲವನ್ನು ಕೊಟ್ಟು ಬೆಳಗಿನ ಜಾವವನ್ನು ಮುಂಜಾನೆ ವೇಳೆ ನೀವು ಕಾಣುವಂತೆಯೂ ಆ ದಿನವನ್ನು ದೇವರ ಕೃಪೆಯನ್ನು ಅನುಭವಿಸುವಂತೆ ದೇವರಾದ ಕರ್ತನು ನಿಮಗೆ ಸಹಾಯಕನಾಗಿ ನಡೆಸುವುದನ್ನು ಅದನ್ನು ನೆನೆಸಿಕೊಂಡು ದೇವರ ಸನ್ನಿಧಾನದಲ್ಲಿ ಇಷ್ಟಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ತಿದ್ದೀರಾ. ಯಾಕೆ ನೀನು ದೇವ ಪುತ್ರರೆಂಬುದಾಗಿ ಇವತ್ತು ಲೋಕ ಹೇಳ್ತಿಲ್ಲ, ದೇವರಾದ ಕರ್ತನೆ ಇವತ್ತು ನನ್ನನ್ನು ನಿಮ್ಮನ್ನು ದೇವ ಪುತ್ರರೆಂಬುದಾಗಿ. ಯಾಕಂದ್ರೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ಇವತ್ತು ನನ್ನನ್ನು ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಯೇಸುವಿನ ಪರಿಶುದ್ಧವಾದ ರಕ್ತ ಇವತ್ತು ನಿನ್ನ ಸಕಲ ಅನೀತಿ ಪಾಪ ದೋಷ ತೊಳೆದು ಶುದ್ಧೀಕರಿಸಿ ಇವತ್ತು ದೇವರ ಮಕ್ಕಳಾಗುವಂತ ಅಧಿಕಾರ ಕೊಡಲ್ಪಟ್ಟಿದೆ. ಈ ಅಧಿಕಾರವನ್ನು ಇವತ್ತು ಈ ಲೋಕದಲ್ಲಿ ನಾನು ನೀವು ಉಪಯೋಗಿಸ್ತಾ ಇದ್ದೀವಾ? ದೇವರು ಕೊಟ್ಟಿರುವಂತ ಜವಾಬ್ದಾರಿಯುಕ್ತವಾದ ಕೆಲಸ ಕಾರ್ಯವನ್ನು, ಸೇವೆ ಎಂಬ ಕೆಲಸವನ್ನು, ಸುವಾರ್ತೆ ಎಂಬ ಕೆಲಸವನ್ನು, ದೇವ ಪುತ್ರರ ಆ ಮಹಿಮೆಯನ್ನು ಲೋಕಕ್ಕೆ ಇವತ್ತು ನಾನು ನೀವು ಪ್ರಚುರಪಡಿಸ್ತಾ ಇದ್ದೀವಾ? ನಿಮ್ಮ ಮೂಲಕವಾಗಿ ಲೋಕದ ಜನರು ದೇವರ ಮಹಿಮೆಯನ್ನು ಕಾಣ್ತಿದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನೀವು ದೇವರ ಪುತ್ರರು, ದೇವರ ಮಕ್ಕಳಾಗಿದ್ದೀರಾ. ದೇವರಾದ ಕರ್ತನು ಓ ನನ್ನ ಮಗನೇ, ನನ್ನ ಮಗಳೇ ಎಂಬುದಾಗಿ ಪರಮಗೀತದಲ್ಲೆಲ್ಲ ನಾವು ನೋಡುವಂತ ವೇಳೆಯಲ್ಲಿ ನನ್ನ ಇನಿಯನೇ, ನನ್ನ ಇನಿಯಳೇ ಎಂಬುದಾಗಿ ದೇವರಾದ ಕರ್ತನು ಎಷ್ಟೊಂದು ಪ್ರೀತಿಪೂರ್ವಕವಾಗಿ ಇವತ್ತು ನಿನ್ನ ವಿಷಯದಲ್ಲಿ ಕರೆದಿದ್ದಾನೆ. ಪ್ರಿಯರೇ, ಪ್ರಿಯ ದೇವ ಜನರೇ, ಇವತ್ತು ಲೋಕದಲ್ಲಿ ವೈದ್ಯರಿಗೆ ಕಂಡು ಹಿಡಿಲಿಕ್ಕೆ ಅಸಾಧ್ಯವಾದಂಥ ರೋಗಗಳು ಇವತ್ತು ಲೋಕದಲ್ಲಿ ಜನರಲ್ಲಿ ತುಂಬಿಕೊಂಡಿದೆ. ಇವತ್ತು ನಾನು ನೀನು ದೇವ ಪುತ್ರಿಯರಾಗಿದ್ದೀರ. ಇವತ್ತು ನಿಮ್ಮಲ್ಲಿರುವಂಥ ಮಹಿಮೆ, ನಿಮ್ಮಲ್ಲಿರುವಂಥ ಪ್ರಭಾವ, ಲೋಕದ ಸಂಬಂಧವಾದ ಸೈತಾನನ ತಂದಾಕಿದಂಥ ಎಲ್ಲ ಆ ಶಾಪದ ರೋಗಗಳನ್ನು ಮುರಿಯುವಂತ ಅಧಿಕಾರ ಕೂಡ ಇವತ್ತು ದೇವರಾದ ಕರ್ತನು ನನಗೂ ನಿನ್ಗೂ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ನಿಮ್ಮ ಕೊರತೆಯನ್ನು, ನಿಮ್ಮ ಬಲಹೀನತೆಯನ್ನು ನೋಡಿ ಮಾತನಾಡಬೇಡಿ. ನಿಮ್ಮಲ್ಲಿರುವಂತ ಮಹಿಮೆಯನ್ನು ನೋಡಿ ಆ ಕೊರತೆಯನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ದೇವರು ಕೊಟ್ಟಿರುವಂಥ ಸಮಯ, ದೇವರು ಕೊಟ್ಟಿರುವಂಥ ಆಯುಷ್ಕಾಲ ಪ್ರಿಯರೇ, ದೇವರಾದ ಕರ್ತನ ಮಹಿಮೆಗೋಸ್ಕರವಾಗಿ, ದೇವರಾದ ಕರ್ತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ನಿಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀವು ಕೊಡುವುದಾದರೆ ನಿಮ್ಮ ಜೀವಿತ ಪರಲೋಕದ ಮಹಿಮೆಯಿಂದ ತುಂಬಲ್ಪಡ್ತದೆ. ಯಾವ ದುಷ್ಟ ಸೈತಾನನ ಕಾರ್ಯಗಳು ನಿಮ್ಮ ಜೀವಿತವನ್ನು, ನಿಮ್ಮ ಲೈಫನ್ನು ಟಚ್ ಮಾಡದಂತೆ ಪರಿಶುದ್ಧಾತ್ಮನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಆತನು ನಿಮ್ಮ ಮುಂದಾಗಿ ಚಲಿಸಿ ತನ್ನ ಮಹಿಮೆಯುಳ್ಳ ಕಾರ್ಯಗಳನ್ನು ನಡೆಸ್ತಾನೆ ಪ್ರಿಯರೇ. ಫಸ್ಟ್ ದೇವರ ವಾಕ್ಯವನ್ನು ಪ್ರೀತಿ ಮಾಡಿ ಪ್ರಿಯರೇ. ಆ ವಾಕ್ಯ ಜೀವವಾಗಿದೆ. ಅದು ನಿಮ್ಮ ಜೀವಿತ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನೀವು ಯಾವುದನ್ನು ತಾತ್ಸಾರ ಮಾಡ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ಆದರೆ ನಾನು ನಿಮ್ಮದು ಒಂದು ರಿಕ್ವೆಸ್ಟ್, ದೇವರ ವಾಕ್ಯವನ್ನು ಪ್ರೀತಿ ಮಾಡಿ. ನಿಮ್ಮ ಹೃದಯ ಎಂಬ ಹಲಗೆಯಲ್ಲಿ ಯಾವಾಗಲೂ ಅದನ್ನು ಬರೆದಿಡಿ ಪ್ರಿಯರೇ. ಯಾಕೆ ನಿಮ್ಮ ಜೀವಿತವನ್ನು ಅದು ರೂಪಿಸ್ತದೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಯಾಕಂದ್ರೆ ನೀವು ದೇವಪುತ್ರಿ ಆಗಿದ್ದೀರಿ. ನೀವು ನಿಮ್ಮ ಕಷ್ಟದ ಸಮಯದಲ್ಲಿ ದೇವರಾದ ಕರ್ತನಿಗೆ ನೀವು ಮೊರೆ ಇಡುವಾಗ ಆತನು ನಿಮ್ಮ ಮೊರೆಯನ್ನು ಲಾಲಿಸ್ತಾನೆ. ನೀವು ದೇವರಾದ ಕರ್ತನನ್ನು ಗೌರವಿಸುವುದಾದರೆ, ನೀವು ದೇವರಾದ ಕರ್ತನನ್ನು ಮಹಿಮೆ ಪಡಿಸುವುದಾದರೆ, ಸನ್ಮಾನಿಸುವುದಾದರೆ, ದೇವರಾದ ಕರ್ತನು ನಿಮ್ಮನ್ನು ಕೂಡ ಸನ್ಮಾನಿಸ್ತಾನೆ, ನಿಮ್ಮನ್ನು ಕೂಡ ಗೌರವಿಸ್ತಾನೆ ಪ್ರಿಯರೇ. ಅಂತ ಒಳ್ಳೆ ದೇವರು ನಿನ್ನ ದೇವರು. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಎಲ್ಲ ನೋಡುವಾಗ ಪ್ರಿಯ ದೇವ ಜನರು, ಎಷ್ಟೋ ಜನರು ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಂತೋಷ ಇಲ್ಲದೆ, ಈ ಜೀವಿತವೇ ಬೇಡ ಎಂಬುದಾಗಿ ಈ ಲೋಕದ ಪ್ರಯಾಣವನ್ನೇ ಯಾವ ಬೇಡವಾದ ರೀತಿಯಲ್ಲಿ ಮುಗಿಸಿಕೊಳ್ತಿದ್ದಾರೆ. ಇವತ್ತು ಲೋಕದಲ್ಲಿ ನೋಡುವಂಥ ವೇಳೆಯಲ್ಲಿ ಯೌವನಸ್ಥರು ಕೂಡ ಇವತ್ತು ಲೋಕ ಸಂಬಂಧವಾದ ಕಾರ್ಯಗಳಿಗೆ ತುತ್ತಾಗಿಕೊಂಡು ಇವತ್ತು ಎಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೋಸ್ಕರ ಕಣ್ಣೀರಿಡ್ತಿದ್ದಾರೆ. ಪ್ರಿಯ ದೇವಜನರೇ, ಇದು ದೇವರು ಕೊಟ್ಟಿರುವಂಥ ಈ ಒಳ್ಳೆ ಅವಕಾಶ, ದೇವರು ಕೊಟ್ಟಿರುವಂಥ ಈ ಒಳ್ಳೆ ಸಮಯ ಪ್ರಿಯರೇ, ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಯಾವುದೇ ರೀತಿಯಾದ ಸೈತಾನನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೂ ಕೂಡ ದೇವರ ಹಸ್ತ, ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ದೇವರಾದ ಕರ್ತನಿಗೆ ನೀವು ಒಬೆ ಆಗುವುದಾದರೆ, ನಿಮ್ಮಲ್ಲಿರುವಂಥ ಮಹಿಮೆ, ನೀವು ದೇವಪುತ್ರರೆಂಬುದಾಗಿ ದೇವರಾದ ಕರ್ತನು ಎಫೆಸ 1ನೇ ಸಂಧಿ 4ನೇ ವಚನದ ವಾಕ್ಯದ ಮೇರೆಗೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಅದೇ ರೀತಿಯಾಗಿ ಏದೇನ್ ತೋಟದ ಮೂಲಕ ಉಂಟಾದಂಥ ಪಾಪ ಆತನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ವಾಕ್ಯದ ವಾಗ್ದಾನ ನೆರವೇರುವುದಕ್ಕೋಸ್ಕರವಾಗಿ ತನ್ನ ಮಾತು, ತನ್ನ ಚಿತ್ತ ತನ್ನ ಮಕ್ಕಳಲ್ಲಿ ನೆರವೇರಬೇಕೆಂಬುದಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಶಾಪವಾದಂಥ ಆ ಸಂಗತಿಗಳು ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿದೆ ಪ್ರಿಯರೇ. ತಂದೆಯಾದ ದೇವರು ತನ್ನ ಮಗನ ಮೂಲಕ ನಿಮ್ಮ ಪಾಪ ಶಾಪಗಳನ್ನು ತೊಳೆದು ಶುದ್ಧೀಕರಿಸಿದ. ಇವತ್ತು ದೇವಪುತ್ರಿಯನ್ನಾಗಿ ಇವತ್ತು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇವತ್ತು ಆ ಮಹಿಮೆಯಲ್ಲಿ ದೇವಪುತ್ರಿಯರಂತೆ ನೀವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀರಾ. ಇಲ್ಲ ಬರೇ ಒಂದು ಲೋಕದ ರೀತಿ, ಲೋಕ ಸಂಬಂಧವಾದ ರೀತಿಯಲ್ಲಿ ಸಾಧಾರಣವಾದ ಒಂದು ಮನುಷ್ಯರಾಗಿ ನೀವು ಜೀವಿಸ್ತಿದ್ದೀರಾ. ದೇವಪುತ್ರರು ಎಂಬುದಾಗಿ ಹೇಳುವುದಾದರೆ ನಮ್ಮ ದೇವರಾದ ಕರ್ತನು ರಾಜಾದಿ ರಾಜನು, ಕರ್ತಾದಿ ಕರ್ತನು, ಒಡೆಯರ ಒಡೆಯನಾಗಿದ್ದಾನೆ. ಆತನ ಮಹಿಮೆ ಯಾವ ರೀತಿ ಇರ್ಬೋದು, ನಿಮ್ಮಲ್ಲಿ ಕೂಡ ಆ ಮಹಿಮೆ ಇದೆ ಪ್ರಿಯರೇ. ಒಂದು ವೇಳೆ ಅದು ನಿಮಗೆ ಕಾಣದೇ ಇರ್ಬೋದು, ನೀವು ದೇವರ ಆತ್ಮನಿಗೆ ನೀವು ಸಮಯವನ್ನು ಕೊಟ್ಟು ದೇವರ ಆತ್ಮನೊಂದಿಗೆ ನೀವು ಮಾತನಾಡುವುದಾದರೆ ನಿಮ್ಮ ಮಹಿಮೆ ಏನೆಂಬುದಾಗಿ ಪರಿಶುದ್ಧಾತ್ಮನು ಲೋಕದಲ್ಲಿ ನೀವು ಹೋಗುವಾಗ ಲೋಕ ನಿಮ್ಮನ್ನು
ಗೌರವಿಸುವಂಥ ರೀತಿಯಲ್ಲಿ ದೇವರಾದ ಕರ್ತ ನಿಮ್ಮನ್ನು ತೋರಿಸಿಕೊಡ್ತಾನೆ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂಥ ಈ ಒಳ್ಳೆಯ ಅವಕಾಶ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಒಳ್ಳೆ ಸಮಯ, ದೇವರ ವಾಕ್ಯ ಹೇಳ್ತದೆ, ನಿದ್ದೆ ಮಾಡುವವನು ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಹೇಳು, ಯೆಹೋವನು ನಿನಗೆ ನಿತ್ಯ ಬೆಳಕಾಗಿದ್ದಾನೆ. ಆ ಬೆಳಕು ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆ ಪ್ರಿಯರೇ. ನಿದ್ದೆ ಮಾಡುವವನೇ ಅಂದರೆ ಉದಾಸೀನತೆ, ದೇವರ ವಾಕ್ಯವನ್ನು ತಾತ್ಸಾರ ಮಾಡುವವನಿಗೆ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವವನಿಗೆ, ದೇವರ ಆತ್ಮನ ವಿಷಯದಲ್ಲಿ ಏನು ಅಲ್ಲಗಳೆಯುವವನಿಗೆ ಇವತ್ತು ದೇವರ ನಿದ್ದೆ ಮಾಡುವವನೇ. ಯಾವ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಏನು ಬಂದು ಸೈತಾನನು ತಂದು ಹಾಕ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿರುವುದಿಲ್ಲ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಮುಂದೆ ಹೋಗಲಿಕ್ಕೆ ಬಿಟ್ಟುಕೊಡಿ. ಪರಿಶುದ್ಧಾತ್ಮನಿಗೆ ನೀವು ಅವಕಾಶ ಕೊಡಿ. ಯೇಸುವಿನ ಹಿಂದೆ ನೀವು ಹೋಗಿ. ಅಲ್ಲಿ ಯೇಸು ಸ್ವಾಮಿ ಕೂಡ, ಸೀಮೋನನು ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋದ, ಮುಂದೆ ಹೋಗಲಿಲ್ಲ. ಇವತ್ತು ನಾನು ನೀವು ಕೂಡ ಆ ಶಿಲುಬೆಯನ್ನು, ಒಂದೊಂದು ನಮ್ಮ ಜೀವಿತದ ಒಂದೊಂದು ಶಿಲುಬೆ ಇದೆ, ಆ ಹೊತ್ತುಕೊಂಡು ಹೋಗುವಾಗ, ಯೇಸು ನನ್ನ ನಿಮ್ಮ ಮುಂದೆ ಇರುವಾಗ ಆ ಶಿಲುಬೆಗಳು ಕಳಚಲ್ಪಡ್ತದೆ. ಆ ಶಿಲುಬೆಗಳು ನಿನ್ನ ಜೀವಿತವನ್ನು ಬಿಟ್ಟು ಹೋಗ್ತದೆ ಪ್ರಿಯರೇ. ಶಿಷ್ಯರು ಕೂಡ ಆ ದೋಣಿಯಲ್ಲಿ ಯೇಸು ಸ್ವಾಮಿಯನ್ನು ಹಿಂದೆ ಮಲಗಲಿಕ್ಕೆ ಬಿಟ್ಟರು. ಮುಂದೆ ಅವರಿಗೆ ಏನು ಮಧ್ಯ ಸಮುದ್ರಕ್ಕೆ ಬರುವಾಗ ಏನು ನಡೀತದೆ ಅನ್ನೋನಿಗೆ ಅವರಿಗೆ ಗೊತ್ತಿರಲಿಲ್ಲ. ಲೋಕ ಸಂಬಂಧವಾಗಿದ್ದರು. ಸಡನ್ ಆಗಿ ಬಿರುಗಾಳಿ ಎದ್ದಿತು. ಪ್ರೈಸಲ ನಂತರ ಸ್ವಾಮಿ ಸ್ವಾಮಿ ನಾವು ಸಾಯ್ತಿದ್ದೆ, ನಿಂಗೆ ಚಿಂತೆ ಇಲ್ವಾ ಹೇಳಿ ಕೇಳ್ತಿದ್ದಾರೆ. ಚಿಂತೆ ದೇವರಿಗಲ್ಲ, ಇವರಿಗೆ ಇರಬೇಕಾದದ್ದು. ಪ್ರಿಯ ದೇವಜನರೇ, ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಕುಟುಂಬ ಜೀವಿತ ಆರೋಗ್ಯಕರವಾಗಿ, ಆಶೀರ್ವಾದಕರವಾಗಿಯೂ ಆತ್ಮಿಕವಾಗಿಯೂ ಎಲ್ಲದರಲ್ಲಿ ಸಮೃದ್ಧಿ ಹೊಂದಬೇಕಾದರೆ ದೇವರ ಹಸ್ತ ನಿಮ್ಮೊಂದಿಗೆ ಇರಲೇಬೇಕು. ದೇವರಾದ ಕರ್ತನು ನಿಮ್ಮ ಮುಂದೆ ಚಲಿಸಲೇಬೇಕು. ಅದಕ್ಕೆ ನೀವು ಬಿಟ್ಟು ಕೊಡಲೇಬೇಕು. ಯಾಕಂದರೆ ಯಾವಾಗ ನೀವು ಬಿಟ್ಟು ಕೊಡ್ತೀರಾ, ಪರಿಶುದ್ಧಾತ್ಮನೇ ಯೇಸು ಕ್ರಿಸ್ತನ ಹಿಂದೆ ನೀವು ಹೋಗ್ತೀರಾ, ನಿಮ್ಮ ಜೀವಿತದಲ್ಲಿ ಲೋಕ ನಿಮ್ಮನ್ನು ದೇವ ಪುತ್ರರನ್ನಾಗಿ ಕಾಣ್ತದೆ. ನಿಮ್ಮಲ್ಲಿರುವಂಥ ಮಹಿಮೆ, ನಿಮ್ಮಲ್ಲಿರುವಂಥ ಪ್ರಭಾವ ಇವತ್ತು ಲೋಕ ನಿಮ್ಮನ್ನು ಹಿಂಬಾಲಿಸುವಂತೆ ದೇವರಾದ ಕರ್ತನು ನಡೆಸ್ತಾನೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಲೋಕ ಸಂಬಂಧವಾದ ರೀತಿ ಇರುವಂಥ ಅಲ್ಪ ಕಾರ್ಯ, ಅಲ್ಪ ಸಂಗತಿ ಎಂಬುದಾಗಿ ನೀವು ತಿಳ್ಕೊಳ್ಬೇಡಿ ಪ್ರಿಯರೇ. ಅದು ಮಹಿಮೆಯಿಂದ ತುಂಬಲ್ಪಟ್ಟಿದೆ. ಇಹದಲ್ಲೂ ಪರದಲ್ಲೂ ಜೀವ ವಾಗ್ದಾನದಿಂದ ತುಂಬಲ್ಪಟ್ಟಂತ ಜೀವವುಳ್ಳ ವಾಕ್ಯವಾಗಿದೆ. ಆ ವಾಕ್ಯವೆಂಬ ಆತನು ಜೀವವುಳ್ಳ ದೇವರು. ಪ್ರಿಯ ದೇವಜನರೇ, ಈ ಜೀವವುಳ್ಳ ದೇವರಾದ ಕರ್ತನನ್ನು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಳಿ. ಮೊದಲ ಸ್ಥಾನ ಆತನಿಗೆ ಕೊಡಿ. 10ರಲ್ಲಿ 1 ಪಾಲು ಆತನಿಗೆ ಕೊಡಿ. ನಿಮ್ಮ ಜೀವಿತದಲ್ಲಿ ಆ ಸಮಯವನ್ನು ಕೊಡಿ. ಇವತ್ತು ಲೋಕದಲ್ಲಿ ಎಲ್ಲಾ ರೀತಿಯಲ್ಲಿ ನಿಮಗೆ ಸಮಯವನ್ನು ಕಳಲಿಕ್ಕೆ ಅವಕಾಶ ಉಂಟು, ಸಮಯ ಉಂಟು. ದೇವರಾದ ಕರ್ತ ಆಶೀರ್ವದಿಸಿ ನಡೆಸ್ತಿದ್ದಾನೆ. ಆದರೆ ಪ್ರಿಯರೇ, ಒಂದು ಆಲೋಚನೆ ಮಾಡಿ, ಒಂದು ದೇಹದ ಬಲಹೀನತೆಗಳು ಬರುವಾಗ ಹಾಸ್ಪಿಟಲ್ ಅಲ್ಲಿ ಬೇಕಿದೆ, ಎಷ್ಟು ದಿನಗಟ್ಟಲೆ ಬೇಕಿದೆ ಮಲಗ್ತೀರಾ. ಅದು ದೇವರಾದ ಕರ್ತನಿಗೆ ಕೊಡ್ಲಿಕ್ಕೆ ಒಂದು ಸ್ವಲ್ಪ ಸಮಯ, 10ರಲ್ಲಿ 1 ಪಾಲು ಕೇಳಿದಾನೆ ಆತನು. ಆ 1 ಪಾಲನ್ನು ಕೊಡಿ. ಆತನ ಆ ಸಮಯವನ್ನು ಪ್ರಿಯ ದೇವ ಜನರೇ ಕದ್ದುಕೊಳ್ಬೇಡಿ. ಲೋಕಕ್ಕೆ ಅದನ್ನು ಕೊಡಬೇಡಿ. ನಿಮ್ಮ ಆತ್ಮೀಯ ಜೀವಿತದಲ್ಲಿ ನೀವು ದೇವ ಪುತ್ರರಾಗಿದ್ದೀರಿ ಎಂಬುದನ್ನು ಅದನ್ನು ತೋರಿಸಿಕೊಳ್ಳಿ. ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸಿ ನೀನು ಧನ್ಯನು, ನಿನಗೆ ಶುಭವಿರ್ತದೆ ಎಂದು ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಕಷ್ಟಾರ್ಜಿತ ನೀನು ಅನುಭವಿಸಿ ಸ್ವಾಮಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ನಿಮ್ಮನ್ನು ದೇವ ಪುತ್ರರನ್ನಾಗಿ, ದೇವ ಪುತ್ರಿಯರನ್ನಾಗಿ ನಿಮ್ಮನ್ನು ಕರೆದಂಥ ದೇವರು. ಇವತ್ತು ದೇವರ ವಾಕ್ಯಕ್ಕೆ ನೀವು ಇತರನ್ನು ನೋಡಬೇಡಿ, ಇತರ ವಿಷಯದಲ್ಲಿ ನೀವು ಮಾತನಾಡಬೇಡಿ. ನಿಮ್ಮ ವಿಷಯದಲ್ಲಿ
ದೇವರ ಚಿತ್ತ, ದೇವರ ಉದ್ದೇಶ ಏನಂತೆಂಬುದನ್ನು ಅದನ್ನು ಮೊದಲಾಗಿ ತಿಳ್ಕೊಳ್ಳಿ. ಅದನ್ನು ತಿಳ್ಕೊಳ್ಬೇಕಾದ್ರೆ ದೇವರ ಸನ್ನಿಧಾನಕ್ಕೆ ನೀವು ಬನ್ನಿ, ದೇವರ ವಾಕ್ಯದ ಬಳಿಗೆ ಬನ್ನಿ, ಪ್ರಾರ್ಥನೆಯಲ್ಲಿ ನಿಮ್ಮನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ಈ ರೀತಿಯಾಗಿ ದೇವರ ಆತ್ಮನಿಗೆ ವಿಧೇಯರಾಗಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಟ್ಟು ಹೋಗುವಾಗ ದೇವಪುತ್ರ ನಿಮ್ಮಲ್ಲಿರುವಂಥ ಮಹಿಮೆ ಲೋಕದಲ್ಲಿ ನಿಮಗೆ ವಿರೋಧವಾಗಿ ಯಾರ್ಯಾರು ಏನೇನು ಕಾರ್ಯ ಮಾಡ್ತಾರೋ ಅವರ ಜೀವಿತ, ಅವರ ಕಾರ್ಯಗಳೆಲ್ಲ ಡಿಸ್ಟ್ರಾಯ್ ಹೋಗ್ತದೆ. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮ ಪಕ್ಷದಲ್ಲಿ ನಿಂತು ನಿಮಗೆ ನ್ಯಾಯವನ್ನು ಕೊಡ್ತಾನೆ, ನಿಮ್ಮನ್ನು ಆಶೀರ್ವದಿಸಿ ತನ್ನ ಕೃಪೆಯನ್ನು ತುಂಬಿಸಿ ನಡೆಸ್ತಾನೆ. ಪ್ರಿಯರೇ, ಕೊಡುವಂಥ ಸಮಯ ದೇವರಾದ ಕರ್ತನಿಗೆ ಕೊಡಿ. ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯ ಇರಲಿಲ್ಲ, ವಾಕ್ಯ ಕೇಳಲಿಕ್ಕೆ ಸಮಯ ಇರಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಹೋಗಬೇಡಿ. ಇದನ್ನೇ ನೀವು ಹೇಳ್ತಾ ಹೋಗುವುದಾದರೆ ಒಂದು ದಿನ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ನಿಮಗೆ ವಿರೋಧವಾಗಿ ಬರುವಾಗ ದೇವರಾದ ಕರ್ತನು ಕೂಡ ಮುಂದೆ ಬರಲ್ಲ. ಯಾಕಂದ್ರೆ ಆಗ ಅಯ್ಯೋ ದೇವರು ಎಂಬುದಾಗಿ ಹೇಳಿದರೆ ಆಗ ಯಾರೂ ಬರಲ್ಲ. ಪ್ರಿಯರೇ, ದೇವರಾದ ಕರ್ತನೇ ಬರಬೇಕು. ಒಂದು ವೇಳೆ ದೇವರಾದ ಕರ್ತನೇ ಆ ಸಂದರ್ಭದಲ್ಲಿ ನಿಮಗೆ ಉತ್ತರವನ್ನು ಕೊಡದಿದ್ದರೆ ನಿಮ್ಮ ಜೀವಿತ ಏನಾಗ್ಬೋದು ಅಂತ ಆಲೋಚನೆ ಮಾಡಿ. ಅಂತ ಜೀವಿತ ನಿಮ್ಮದು ಆಗಬಾರದೆಂಬುದಾಗಿಯೇ ದೇವರಾದ ಕರ್ತನು ಇಂದಿನ ದಿನದಲ್ಲಿ ನೀವು ಈ ಲೋಕದಲ್ಲಿ ನೀವಿದ್ರೂ ಕೂಡ ನೀವು ಲೋಕದಲ್ಲಿ ದೇವಪುತ್ರಿಯರಾಗಿದ್ದೀರಿ ಎಂಬುದನ್ನು ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನಿಮ್ಮ ಹೃದಯಗಳನ್ನು ಶುದ್ಧಿಪಡಿಸ್ತಿದ್ದಾನೆ. ಈ ದಿನದಲ್ಲಿ ದೇವರಾದ ಕರ್ತನಿಗೆ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ದೇವರಾದ ಕರ್ತನು ಇನ್ನೂ ಉನ್ನತವಾಗಿ, ಮಹಿಮೆಯುಕ್ತವಾಗಿ, ಪ್ರಭಾವಯುಕ್ತವಾಗಿ ದೇವರಾದ ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.